ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಸ್ನೇಹಿತರೆ, ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ನಿಮ್ಮ ಮನೆಗೆ ನಿಮ್ಮ ಸ್ನೇಹಿತ ಬಂದು ನಿಮಗೆ ಹೇಳದೆ ಕೇಳದೆ ನಿಮ್ಮ ಮನೆಯ ಒಂದು ವಸ್ತುವನ್ನು ತೆಗೆದುಕೊಂಡು ಹೋಗ್ತಾನೆ. ನಂತರ ಅದನ್ನು ಹಿಂದಿರುಗಿಸುವ ಪ್ರಯತ್ನವೂ ಮಾಡೋದಿಲ್ಲ. ಆಗ ನಿಮಗೆ ಹೇಗನ್ನಿಸುತ್ತದೆ? ಒಮ್ಮೆ ಕೇಳಿ ತೆಗೆದುಕೊಂಡಿದ್ದರೆ ಚೆನ್ನಾಗಿರುತ್ತಿತ್ತು, ವಾಪಸ್ ಕೊಡುವ ಜವಾಬ್ದಾರಿಯೂ ಇರಬೇಕಲ್ಲ ಅಂತ ಅನಿಸುವುದು ಸಹಜ. ಇದೇ ರೀತಿಯ ಒಂದು ಸನ್ನಿವೇಶ ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2ರ ಸೆಮಿಫಿನಾಲೆಯಲ್ಲಿ ನಡೆದಿರುವುದು ಪ್ರೇಕ್ಷಕರ ಗಮನ ಸೆಳೆಯುತ್ತಿದೆ. ಇದೀಗ ಎಲ್ಲರ ಕಣ್ಣು ಬಿಗ್ ಬಾಸ್ ಸೀಸನ್ 12 ಮುಗಿದು ಸೀಸನ್ 13ರ ಮೇಲೆ ಇದ್ದರೂ ಕ್ವಾಟ್ಲೆ ಕಿಚನ್ ಸೀಸನ್ ಕೂಡ ತನ್ನ ಕೊನೆಯ ಹಂತಕ್ಕೆ ತಲುಪಿದೆ. ಈ ವಾರದ ಸೆಮಿಫಿನಾಲೆ ನಡೆಯುತ್ತಿದ್ದು ಮುಂದಿನ ವಾರ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಹಾಗಾಗಿ ಸ್ಪರ್ಧಿಗಳ ಮಧ್ಯೆ ಗೆಲ್ಲುವ ಹಂಬಲ, ಒತ್ತಡ ಮತ್ತು ಭಾವನೆಗಳು ಎಲ್ಲವೂ ತಾರಕಕ್ಕೇರಿವೆ. ಸೆಮಿಫಿನಾಲೆಯಲ್ಲಿ ಆಯೋಜಕರು ಒಂದು ವಿಶೇಷ ಫೇಸ್ ಆಫ್ ಚಾಲೆಂಜ್ ನೀಡಿದ್ದಾರೆ. ಈ ಚಾಲೆಂಜ್ನಲ್ಲಿ ಗೆಲ್ಲುವ ಜೋಡಿಗೆ ಒಂದು ದೊಡ್ಡ ಅವಕಾಶ ಸಿಗುತ್ತದೆ. ಯಾಕೆಂದರೆ ಆ ಜೋಡಿ ನೇರವಾಗಿ ಗ್ರ್ಯಾಂಡ್ ಫಿನಾಲೆಗೆ ಪ್ರವೇಶ ಪಡೆಯಲಿದೆ. ಹೀಗಾಗಿ ಪ್ರತಿಯೊಬ್ಬ ಸ್ಪರ್ಧಿಯು ತಮ್ಮ ಶಕ್ತಿ ಮೀರಿ ಆಡುವುದು ಪ್ರೋಮೋದಲ್ಲಿ ಕಾಣಿಸುತ್ತಿದೆ. ಇದರ ಮಧ್ಯೆ ಮತ್ತೊಂದು ಘಟನೆ ಎಲ್ಲರ ಗಮನ ಸೆಳೆದಿದೆ. ವೇದಿಕೆಯ ಮೇಲೆ ಪ್ರಶಾಂತ್ ಎಂದು ಕರೆಯುತ್ತಿದ್ದಂತೆಯೇ ಮತ್ತೊಬ್ಬ ಸ್ಪರ್ಧಿ ಟ್ರಿಗರ್ ಆಗಿ ಜಗಳಕ್ಕೆ ಇಳಿಯುವ ದೃಶ್ಯವೂ ಕಂಡುಬಂದಿದೆ. ಕೆಲವೊಮ್ಮೆ ಸ್ಪರ್ಧೆಯ ಒತ್ತಡ ಹೆಚ್ಚಾದಾಗ ಸಣ್ಣ ಮಾತು ಕೂಡ ದೊಡ್ಡ ವಾಗ್ವಾದಕ್ಕೆ ಕಾರಣವಾಗುತ್ತದೆ. ಇಲ್ಲಿ ಕೂಡ ಅದೇ ರೀತಿಯ ವಾತಾವರಣ ನಿರ್ಮಾಣವಾದಂತಿದೆ. ಆದರೆ ಹೆಚ್ಚು ಚರ್ಚೆಯಾಗುತ್ತಿರುವುದು ರಕ್ಷಿತಾ ಶೆಟ್ಟಿ ಅವರ ಮಾತು. ಅವರು ನೇರವಾಗಿ ನನ್ನ ಮನೆಯಿಂದ ಒಂದು ವಸ್ತು ತೆಗೆದುಕೊಂಡು ಹೋಗಿದ್ದೀರಾ, ಅದನ್ನು ವಾಪಸ್ ಕೊಡುವ ಮ್ಯಾನರ್ಸ್ ಕೂಡ ಇಲ್ವಾ ಎಂದು ಪ್ರಶ್ನಿಸುತ್ತಾರೆ. ಅದಕ್ಕೆ ಎದುರಾಳಿಯ ಉತ್ತರ ಕೂಡ ಅಷ್ಟೇ ಖಡಕ್. ನನಗೆ ಬೇಕು ಅಂತ ತೆಗೆದುಕೊಂಡು ಹೋದೆ, ನಿನಗೆ ಬೇಕಂದ್ರೆ ಬಂದು ತೆಗೆದುಕೊಂಡು ಹೋಗು ಎನ್ನುವ ರೀತಿಯ ಮಾತು ಪರಿಸ್ಥಿತಿಯನ್ನು ಮತ್ತಷ್ಟು ಉದ್ವಿಗ್ನಗೊಳಿಸುತ್ತದೆ. ಸ್ನೇಹಿತರೆ, ಇಲ್ಲೊಂದು ವಿಚಾರ ಯೋಚನೆ ಮಾಡಿ. ಸ್ಪರ್ಧೆ ಬೇರೆ ಬೇರೆ, ಆದರೆ ಗೌರವ ಮತ್ತು ಮ್ಯಾನರ್ಸ್ ಬೇರೆ. ಗೆಲ್ಲುವ ಹುಮ್ಮಸ್ಸಿನಲ್ಲಿ ಒಬ್ಬರನ್ನೊಬ್ಬರು ಗೌರವಿಸುವ ಗುಣ ಕಡಿಮೆಯಾಗಬಾರದು ಅಲ್ವಾ? ಇದೇ ಕಾರಣಕ್ಕೆ ಈ ಮಾತುಕತೆ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇದರ ನಂತರ ರಕ್ಷಿತಾ ಶೆಟ್ಟಿ ಮತ್ತು ಸೂರಜ್ ನಡುವೆ ಮತ್ತೊಂದು ವಾಗ್ವಾದ ಶುರುವಾಗುತ್ತದೆ. ನನ್ನ ಈರುಳ್ಳಿ ಎಲ್ಲಿ ಎಂದು ರಕ್ಷಿತಾ ಕೇಳಿದಾಗ ಸೂರಜ್ ಕೋಪದಿಂದ, ಇದು ಸೆಮಿಫಿನಾಲೆ ಆದರೂ ಪರವಾಗಿಲ್ಲ, ನಾನು ನಿನ್ನ ಜೊತೆ ಅಡುಗೆ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಸಾಮಾನ್ಯವಾಗಿ ಅಡುಗೆ ಸ್ಪರ್ಧೆಯಲ್ಲಿ ತಂಡದ ಒಗ್ಗಟ್ಟು ಬಹಳ ಮುಖ್ಯ. ಆದರೆ ಇಲ್ಲಿ ಭಿನ್ನಾಭಿಪ್ರಾಯವೇ ದೊಡ್ಡ ಸಮಸ್ಯೆಯಾಗಿ ಕಾಣುತ್ತಿದೆ. ಇದೀಗ ಪ್ರಶ್ನೆ ಏನೆಂದರೆ, ಈ ಜಗಳದ ನಂತರ ಇಬ್ಬರೂ ಮತ್ತೆ ಒಂದಾಗಿ ಆಡ್ತಾರಾ, ಅಥವಾ ಈ ಭಿನ್ನಾಭಿಪ್ರಾಯವೇ ಅವರ ಫಿನಾಲೆ ಕನಸಿಗೆ ಅಡ್ಡಿಯಾಗುತ್ತದೆಯಾ? ಮತ್ತೊಂದೆಡೆ ಫೇಸ್ ಆಫ್ ಚಾಲೆಂಜ್ ಗೆದ್ದು ನೇರವಾಗಿ ಫಿನಾಲೆಗೆ ಹೋಗುವ ಅದೃಷ್ಟ ಜೋಡಿ ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗಲಿದೆ. ಇದೀಗ ನಿಮ್ಮ ಸರದಿ ಸ್ನೇಹಿತರೆ, ರಕ್ಷಿತಾ ಶೆಟ್ಟಿ ಹೇಳಿದ ಮಾತು ಸರಿಯೇ, ಅಥವಾ ಸೂರಜ್ ಅವರ ಪ್ರತಿಕ್ರಿಯೆ ನಿಮಗೆ ಸರಿ ಎನಿಸಿತಾ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ಇದೇ ರೀತಿಯ ಬಿಗ್ ಬಾಸ್ ಹಾಗೂ ಕ್ವಾಟ್ಲೆ ಕಿಚನ್ ಅಪ್ಡೇಟ್ಗಳು, ವಿಶ್ಲೇಷಣೆಗಳು ಮತ್ತು ವಿವರಣೆಗಳಿಗಾಗಿ RS ಕನ್ನಡ ಮೀಡಿಯಾ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯ ತನಕ ಧನ್ಯವಾದಗಳು.